राड निकालते हैं। ಓ ನೈ ನಿಕಲ್ನೆ ಬೈ ಐಸಾ ಈ ಸೊ ನಾನಿವಾಗ ನಾವೆಲ್ಲರೂ ಫ್ರೆಂಡ್ಸ್ ಹುಡುಗರಲ್ಲಿ ಸೇರಿ ವಂದೇ ಭಾರತ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ರೆಸ್ಟ್ ತೊಗೋತಿದ್ದಾರೆ ರೂಮಲ್ಲಿ. ವಂದೇ ಮಾತರಂ ಸ್ಮಾರಕಕ್ಕೆ ಸುಸ್ವಾಗತ. ಇದು ಭಾರತದ ಮೊಟ್ಟ ಮೊದಲ 4D ಸ್ಮಾರಕವಾಗಿದ್ದು ನೋಡಿ ಇಲ್ಲಿ ನಿಮಗೆ ಬಂದರೆ 2 ಟಿಕೆಟ್ ಇರ್ತವೆ. ಒಂದು 100 ಜಸ್ಟ್ ಹೊರಗೆ ಬಂದು ನೋಡ್ಕೊಂಡು ಹೋಗ್ಬೋದು. 200 ಕೊಟ್ಟರೆ ಒಳಗೆ 90 ಮಿನಿಟ್ಸ್ ಶೋ ಇರುತ್ತೆ ಫ್ರೀಡಮ್ ಫೈಟರ್ಸ್ದೆಲ್ಲ. 100 ಬಂದರೆ ಜಸ್ಟ್ ಔಟ್ಸೈಡ್ ನೋಡಿಸ್ತಾರೆ. ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 9 to 6 ಇರುತ್ತೆ ಎಂಟ್ರಿ. ಇಲ್ಲಿ ನೀವು ಭಾರತದ ಸ್ವಾತಂತ್ರ್ಯದ ಸಂಪೂರ್ಣ ಪ್ರಯಾಣವನ್ನು ಜೀವಂತಹ 4D ತಂತ್ರಜ್ಞಾನದಲ್ಲಿ ಮರುಕಳಿಸಬಹುದು. हिंदुस्तान है, ये देश है प्रार्थना और पूजा का. ये देश है मंदिर और मस्जिद का. ये देश है गिरिजा और गुरुद्वारा का. भारत संदेश है शांति और अमन का. ಇವಾಗ ವಂದೇ ಮಾತರಂ ಮೆಮೊರಿಯಲ್ ನೋಡಿಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಡಿನ್ನರ್ ಮಾಡಿಬಿಟ್ಟು ಬ್ರಿಡ್ಜಲ್ಲಿ ರೆಸ್ಟ್ ತಗೊಂಡು ಬೆಳಗ್ಗೆ ವಿಲ್ ಗೋ ಟು ಅದೇ ಅರ್ಥಕ್ವೇಕ್ ಮ್ಯೂಸಿಯಂ ಸ್ಮೃತಿ ವನ್ ಮ್ಯೂಸಿಯಂ ಹೋಗ್ತೀವಿ ನಾವು. ನೋಡಿ ಸ್ಮೃತಿ ವನ್ ಮೆಮೊರಿಯಲ್ಗೆ ಸ್ವಾಗತ ಸುಸ್ವಾಗತ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ರೆ ಇಲ್ಲಿ ಧೂಳಿಲ್ಲ, ಆರಾಮಿದೆ. ನೋಡಿ ಇಲ್ಲಿ ಬಂದು ನಾವಿಲ್ಲಿ ಟಿಕೆಟ್ ಸಿಗಬೇಕು. ಪರ್ ಹೆಡ್ 300. ಎಂಟ್ರಿ ಟೈಮ್ ಕೊಡ್ತಾನೆ ನಮಗೆ ಈ ಟೈಮಲ್ಲಿ ಹೋಗ್ಬೇಕಂತೇಳಿ. ಸೊ ನಮಗೆ 12:10 ಕೊಟ್ಟಿದ್ದಾನೆ. ಆ ಥರ ನೀವು ಯಾವಾಗ ಬಂದರೆ ಆವಾಗ ಆ ಟೈಮಿಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ಸಂಜೆ 6ವರೆಗೆ ಇರುತ್ತೆ ಮ್ಯೂಸಿಯಂ. ಏನಿದೆ ನೋಡಿ ಮ್ಯೂಸಿಯಂ. ನೋಡಿ ಈ ಥರ ಎಲ್ಲ ಕೂಡಿಸಿ ನಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪೃಥ್ವಿ ಬಗ್ಗೆ, ಅರ್ತ್ ಬಗ್ಗೆ ಹೆಂಗಾಗುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಅರ್ತ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. पेंशिया की प्लेटें आपस में टकराई जिससे पेंशिया महाद्वीप बना. धीरे धीरे समय गुजरने के साथ पेंशिया के और टुकड़े होते गए जिससे आज के महाद्वीप बने. जिंदगी भी यहाँ आए ಸೊ ನೋಡಿ ಇದೆ ಇವಾಗೆಲ್ಲ ನೋಡ್ತಿದ್ದೇನಲ್ಲ, ಇದೆ ಎಲ್ಲ ಗುಜರಾತ್ ಸ್ಮೃತಿ ವನ್ ಮ್ಯೂಸಿಯಂ. ಇದು ಮ್ಯೂಸಿಯಂ ಅಂಡ್ ಮೆಮೊರಿಯಲ್. ಇಲ್ಲಿ ನಮಗೆ ಟೋಟಲ್ ಆಗಿ 7 ಬ್ಲಾಕ್ಸ್ ಇರ್ತವೆ. 7 ಬ್ಲಾಕ್ಸ್ ಅಲ್ಲಿ ಎಲ್ಲ ಹೊರತು ಅರ್ತ್ ಫಾರ್ಮೇಶನ್ ಹೆಂಗಾಯ್ತು ಅದೆಲ್ಲ ತೋರಿಸ್ತಾರೆ. ಆಮೇಲೆ ಗುಜರಾತ್ ಇನ್ಸಿಡೆಂಟ್ ಹೆಂಗಾಯ್ತು, ಎಷ್ಟು ನಿಮಿಷದಲ್ಲಾಯ್ತು, ಆಮೇಲೆ ಆ ಗುಜರಾತಲ್ಲಿ ಇನ್ಸಿಡೆಂಟ್ ಆದಾಗ ಸಿಮ್ಯುಲೇಟರ್ ಎಲ್ಲ ತೋರಿಸ್ತಾರೆ, ಎಷ್ಟು ಸ್ಕೇಲಲ್ಲಿ ಅದು ಸಿಮ್ಯುಲೇಟರ್ ಆಗಿತ್ತು ಅದೆಲ್ಲ ತೋರಿಸ್ತಾರೆ. ಎಲ್ಲ ಸೂಪರ್ ಆಗಿತ್ತು. ಅಂಡ್ ಗುಜರಾತಲ್ಲಿ ಇನ್ಸಿಡೆಂಟ್ ಆದಾಗ ನಮಗೆ ಟೋಟಲ್ ಆಗಿ ಒಂದು 420 ಕಿಲೋಮೀಟರ್ಸ್ವರೆಗೆ ಇನ್ಸಿಡೆಂಟ್ ಇದಾಗಿತ್ತಂತೆ. ಡಿಸ್ಟ್ರಿಕ್ಸ್ ಎಲ್ಲ ಇದು ಡ್ಯಾಮೇಜ್ ಆಗಿದ್ದು. ಸೊ ಟೋಟಲ್ ಆಗಿ ಸಮ್ 13,500 ಪೀಪಲ್ ಸತ್ತೋಗಿದ್ದಾರೆ. 13,000 to 21,000 ಪೀಪಲ್ ಸತ್ತೋಗಿದ್ದಾರೆ. ಅಂಡ್ ಮೋರ್ ದೆನ್ 1,60,000 ಸಮ್ ಪೀಪಲ್ ಇಂಜುರಿ ಆಗಿದ್ದಾರೆ. ಇದು ಭಾಳ ಡಿಸಾಸ್ಟರ್. ಅದೆಲ್ಲ ಮೆಮೊರೀಸ್ ಇರಲಿ ಅಂತೇಳಿ ಇವರೆಲ್ಲ ಇದನ್ನ ಮ್ಯೂಸಿಯಂ ಕಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಇವಾಗ ಊಟ ಆಯ್ತು ಪಂಜಾಬಿ ಡಬ್ಬದಲ್ಲಿ. ಇವಾಗ ಊಟ ಮುಗಿಸ್ಕೊಂಡು ಇವಾಗ ಟೊರಾಗ್ ಮಾಲ್ಗೆ ಹೋಗ್ತಾ ಇದ್ದೀವಿ. ವಾ, ಇಟ್ಸ್ ನೈಸ್ ಡ್ಯೂಡ್, ಸೂಪರ್.
बहुत अच्छा है अनिया मॉल ಪರಾಗ್ ಮಾಲ್ ಭಾಳ ಚೆನ್ನಾಗಿದೆ ಇದು ಪರಾಗ್ ಮಾಲ್ ಅಂತ ನೋಡಿ ಇದು ಭೂಕಂಪ ಬಂದರೂ ಕೂಡ ಕ್ರ್ಯಾಕ್ ಆಗಿದೆ ಬಟ್ ಆದರೂ ಬಿಲ್ಡಿಂಗ್ ಹಂಗೆ ಸ್ಟ್ರಾಂಗ್ ಆಗಿದೆ ಇನ್ನು ನೋಡಿ ಎಷ್ಟು ಅರ್ಥಕ್ವೇಕ್ ಡಿಸಾಸ್ಟರ್ ಎಷ್ಟಾದರೂ ಕೂಡ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಎಷ್ಟು ಸ್ಟ್ರಾಂಗಾಗಿ ಕಟ್ಸಿರ್ಬಾರ್ದು ಅದು ಅವರು ವಾಹ್ ಸೊ ಇವಾಗ ಐನಾ ಮಹಲ್ ಆಯಿತು ಪ್ರಾಗ್ ಮಹಲ್ ಆಯಿತು ಸೊ ಎಲ್ಲ ರೆಡಿ ಆಗ್ತಿದ್ದೀವಿ ಇವತ್ತು ರೈಡ್ ರಾಣಿ ಕಿ ವಾವ್ ಭುಜ್ಜಿಂದ ಸೊ ಇವತ್ತು ಒಂದು 300 ಕಿಲೋಮೀಟರ್ಸ್ ಇದೆ ಬೆಳಿಗ್ಗೆ ಟೈಮ್ 6 o'clock ಆಗಿದೆ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದಾರೆ ನಾವು ಮಾಡಬೇಕು ಇಲ್ಲೆಲ್ಲ ಲಗೇಜ್ ಇದೆ ಇಲ್ಲ ಬೈಕಿಗೆ ಫಿಟ್ ಆಗಬೇಕು ಎಲ್ಲ ಬೈಕಿಗೆ ಫಿಟ್ ಮಾಡಬೇಕು ನೋಡುವಾಗ ಗೊತ್ತಿಲ್ಲ ಇವ್ ನಮ್ಮ ಫ್ರೆಂಡ್ ಬೈಕ್ ಪಂಚರ್ ಆಗಿದೆ ಆಲ್ಮೋಸ್ಟ್ ಸೊ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ ಇಲ್ಲಿ ಪಂಚರ್ ಶಾಪ್ ಕೂಡ ಓಪನ್ ಇಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಮತ್ತೆ ಇವತ್ತು ಬಿಡೋದಕ್ಕೆ ಬೆಳಿಗ್ಗೆ ಟೀ ರೆಡಿ ಮಾಡ್ತಿದ್ದಾರೆ ಇಲ್ಲ ನಮ್ಮ ಕಿರಣ್ ಗಾಡಿ ಪಂಚರ್ ಆಗಿದೆ ಸೊ ಇವಾಗ ನಾವು ಪಂಚರ್ ಶಾಪ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀವಿ ಇವತ್ತು ಡೇ 8 ಡೇ 7 ಇವತ್ತು ಸೊ ಇವತ್ತು ನಾವು ಭುಜ್ಜಿಂದ ಸ್ಟಾರ್ಟ್ ಮಾಡಿದ್ದೀವಿ ಭುಜ್ಜಿಂದ ರಾಣಿ ಕಿ ವಾವ್ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿದ್ದಾರೆ ಬೆಳಿಗ್ಗೆ 6 ಗಂಟೆಗೆ ಬಿಡಬೇಕಾಗಿದ್ದು ಅವನು ಕಿರಣ್ ಗಾಡಿ ಪಂಚರ್ ಆಗಿದ್ದರಿಂದ ಎಲ್ಲರೂ ಪಂಚರ್ ಹಾಕ್ಸ್ಕೊಂಡು ಏನ್ಲೇ ಫುಲ್ ಪ್ಯಾಕ್ ಜರಾಗಿರಿಂದ ಇವಾಗ ಬಿಡ್ತಿದ್ದೀವಿ ಆಯಿತು ಇವತ್ತು ರಾಣಿ ಕಿ ವಾವ್ ನೋಡ್ಕೊಂಡು ಅಹಮದಾಬಾದ್ ಎಷ್ಟು ಧೂಳು ರೀ ಸಿಟಿ ಮಾತ್ರ ಭಾಳ ಧೂಳು ಬಟ್ ಎಷ್ಟೇ ತುಂಬಿದ್ರು ಇಲ್ಲಿ ಫುಲ್ ಚಳಿ ಇದೆ ಇಲ್ಲ ನೋಡಿ ಬೆಳಿಗ್ಗೆ ಆಗಲೇ 9:30 ಆಗಿದೆ ಇನ್ನೂ ಸ್ವಲ್ಪ ಚಳಿ ಇದೆ ಬೇಷು ಬಿಸಿಲಿದ್ರು ಕೂಡ ಫುಲ್ ಚಳಿ ಇದೆ ಮೊದಲು ನೋಡಿ ಕಿರಣ್ ನೋಡಿ ಬಿಡ್ತಾನೆ ಗಾಡಿ ಸೀದಾ ರಾಣಿ ಕಿ ವಾವಲ್ಲೇ ಸ್ಟಾಪ್ ಮಾಡ್ತಾನೆ ಅವನು ಒಮ್ಮೊಮ್ಮೆ ಹೀಗೂ ಆಗುವುದು ಎಲ್ಲಿಯ ಮನಸ್ಸು ಯಾರಬಹುದು ಹೈವೇ ಸಿಕ್ತು ನಮ್ಮೂರಲ್ಲಿ ಕಾಯ್ತಾ ಇದ್ದಾರೆ ಆಗಲೇ ಬಂದು ನನ್ನ ಹತ್ರ ಗೂಗಲ್ ಮ್ಯಾಪ್ಸ್ ಇಲ್ಲ ಏನು ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ನನಗೆ ಇದು ನೋಡಿ ಏನು ಸ್ಕೂಲು ಏನೋ ಸ್ಕೂಲ್ ಥರನೇ ಇದೆ ನೋಡಿ ಸ್ಕೂಲ್ ಹೆಂಗೆ ಕಟ್ಸಿದ್ದಾರೆ ಕಡೆ ಹೈವೇ ಸಿಕ್ಕರೆ ಸಾಕು ಹುಡುಗರು ಬಮ್ ಹೊಡಿತಾರೆ ಹಂಗೆ ನೋಡಿ ಪಂಚರ್ ಆಗ್ಬಿಟ್ಟಿದೆ ಗಾಡಿ ಸರ್ ಅದು ಮುಂದೆ 2 ಇದಾವ ಪಂಚರ್ ಶಾಪ್ ನೋಡಿ ಎಲ್ಲರೂ ಎಲ್ಲ ಸ್ಮೂತ್ ಇರಲ್ಲ ಅವಾಗ ಈ ಥರ ಅಡ್ವೆಂಚರ್ಸ್ ಕೂಡ ಇರುತ್ತೆ ರೈಡಿಗೆ ಬಂದಾಗ ನೋಡಿ ಇದು ಏರ್ ಫಿಲ್ ಮಾಡ್ತೀವಿ ಮಿಷಿನ್ MI ಇದು ಒಂದ್ಸರಿ ಚಾರ್ಜ್ ಮಾಡಿದ್ರೆ 8 times ಫಿಲ್ ಮಾಡ್ಬೋದು ಇವಾಗ ನಮ್ಮ ಹುಕುಂ ಬರ್ಬೇಕು ಹುಕುಂ ಬಂದು ಪಂಚರ್ ಹಾಕ್ಬೇಕು ಇವಾಗ राड निकाल दें वो नहीं निकलने भाई ऐसा ही है अल्लाह होने की बात निकल जाए तो फिर फिट हो जाएगा इसमें कोई दिक्कत नहीं है निकल जाए तो फिट हो जाएगी इसमें कोई दिक्कत नहीं है तगद्रे नीट करेक्ट फिट ಮಾಡಬೇಕು ये आर्डर है थोड़ा सा ಐದು ಟೋಲ್ ಬಿಟ್ ಬೇಕಿದೆ ಸೊ ಇವಾಗ ಪಂಚರ್ ಆಯಿತು ಸಿರತ್ ಗಾಡಿ ಲಗೇಜ್ ಕಟ್ತಾ ಇದ್ದಾರೆ ಸೊ ಇವಾಗೆಲ್ಲ ಮತ್ತೆ ಇವಾಗ ರೈಡ್ ಸ್ಟಾರ್ಟ್ टू रानी की वाह बहुत बहुत
शुक्रिया आपको मदद करने के लिए. ಪಂಚರ್ ಹಾಕ್ಸ್ಕೊಂಡು ಇವಾಗ ಪಂಚರ್ ಹುಡುಗನ ಕರ್ಕೊಂಬಂದಿದ್ವಿ. ಅವ್ನು ಹಿಂದೆ ಕುಂದಿರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಹಾಕಲ್ಲ ಅಂತಂದ್ರೆ ಒಂದು 2-3 ಶಾಪಲ್ಲಿ ಪಂಚರ್ ಕೇಳಿದರೆ ಈ ಹುಡುಗ ಬಂದು ಹಾಕೋಟ ನೋಡಿ. ಇಲ್ಲೊಂದು ಸಣ್ಣ ರೋಡ್ ಟು ಹೆವೆನ್ ಇದೆ ನೋಡಿ. ಇಲ್ಲಿಗೆ ಮೊದಲೇ ಕುಟುಂಬ ಎಲ್ಲರೂ ತಿಂತಾರೆ. ಫುಲ್ ಟ್ಯಾಂಕ್. 40 ಕಿಲೋಮೀಟರ್ಸ್ ಆಗುತ್ತೆ ಅಂತದೆ. ಹಂಗೆ ಸ್ಟ್ರೇಟ್ ಹೋದರೆ 58 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೈವೇ ಮೇಲೆ ಹೋದರೆ. ಸೊ ಅದಕ್ಕೆ ಹಿಂಗೆ ಕಾರ್ ಹಾಕಿದ್ರು ಕೂಡ ಗೂಗಲ್ ಮ್ಯಾಪ್ಸಲ್ಲಿ ಹಿಂಗೆ ತೋರಿಸ್ತದಂತೆ ಕಾರ್ ರೂಟ್ಗಳು ನೋಡಿ. ಗೂಗಲ್ ಮ್ಯಾಪ್ಸ್ ರಾಣಿಗೆ ರೂಟು ಸಿಕ್ಕ ಕಡೆ ಹೋಗ್ತದೆ. ಅಯ್ಯೋ ನೋಡಿ ಹುಷಾರಾಗಿರಿ. ಇದೇ ರಾತ್ರಿ ಆಗಿದ್ರೆ ರಾಣಿಕಿವಾರ್ ರೂಟು. ಅಯ್ಯೋ ಯಾವ ರೂಟು ಇದು? ಕಚ್ಚಿದೆ ಬೇಲಿ. ಅದೆಲ್ಲ ರೂಟ್ ಮುಗಿಸ್ಕೊಂಡು ಮೇನ್ ರೋಡಿಗೆ ಬಂದು ರೀ. ವೆಲ್ಕಮ್ ಟು ವರ್ಲ್ಡ್ ಹೆರಿಟೇಜ್ ಸೈಟ್ ರಾಣಿ ಕಿ ವಾವ್. ಟಾಯ್ಲೆಟ್ ಅಂಡ್ ಪಾರ್ಕಿಂಗ್. ರಾಣಿ ಕಿ ವಾವ್. ಏಯ್ ಕಿರಣ್ ಬಂದ್ಬಿಟ್ರಲ್ಲ ಆಗ್ಲೇ.